ಏನೋ ನೀನು ಅಲ್ಲ, ಬೈಸ್ಕೊಂಡೆ ಅಂತ ಬೇಜಾರು ಮಾಡ್ಕೊಂಡು ಹೇಳೋ ವಿಷಯನ ಖುಷಿ ಪಟ್ಕೊಂಡು ಹೇಳ್ತಾ ಇದ್ದೀಯಲ್ಲೋ. ಇಲ್ಲ ತಾತ, ನನಗಿದು ಖುಷಿ ಪಡೋ ವಿಷಯನೇ. ಇಷ್ಟು ವರ್ಷ ನನ್ನ ಬಾಯಿಂದ ಅಪ್ಪ ಅನ್ನೋ ಪದನೇ ಬಂದಿರ್ಲಿಲ್ಲ. ನಾನು ಅದನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಆದ್ರೀಗ ಬಾಯಿ ತುಂಬಾ ಅಪ್ಪ ಅನ್ನೋ ಕರೆಯೋ ಅದೃಷ್ಟ ನಂಗೆ ಸಿಕ್ಕಿದೆ. ಅವ್ರು ನಂಗೆ ಬೈತಿದ್ದಾರೆ ಅಂತಂದ್ರೆ ಏನರ್ಥ ಹೇಳಿ? ಅವ್ರನ್ನ ಸ್ವಂತ ಮಗನ ತರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಅರ್ಥ. ನಮ್ಮಿಬ್ರು ಮಧ್ಯ ಸಲಿಗೆ ಇದೆ ಅಂತ ಅರ್ಥ. ಇದೆಲ್ಲ ಖುಷಿ ಪಡೋ ವಿಷಯ ತಾನೆ? ಹೌದು ದಂಡಪಿಂಡ, ಇದು ನಿಜವಾಗ್ಲೂ ಖುಷಿ ಪಡುವಂಥ ವಿಷಯನೇ. ಈಗ ಆ ಮನೆಯಲ್ಲಿ ಸಂಬಂಧಗಳ ಬೆಸಿಗೆ ಆಗ್ತಾ ಇದೆ. ಎಲ್ಲರ ಮಧ್ಯೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ. ಆದರೆ ಆ ಕುಟುಂಬದಲ್ಲಿ ಶಾರ್ವರಿ ಅಂತನೋ ವಿಷ ಜಂತು ಇರೋವರೆಗೂ ಯಾರಿಗೂ ನೆಮ್ಮದಿ ಇಲ್ಲ ಕಣೋ. ಅವಳ ಕಥೆ ಮುಗೀತು ಅಂತಂದ್ರೆ ಆಮೇಲೆ ಆ ಮನೆ ಒಂದು ನಂದ ಗೋಕುಲ ಆಗತ್ತೆ ಅಲ್ವಾ? ಆಗುತ್ತೆ ತಾತ, ನಾವ್ ಅನ್ಕೊಂಡಾಗೆ ಎಲ್ಲ ಕರೆಕ್ಟ್ ಆಗೇ ಆಗುತ್ತೆ. ನೋಡ್ತಾ ಇರಿ, ಆ ಮನೆಯಿಂದ ಶಾರ್ವರಿನ ಆಚೆ ಆಗ್ತಿದ್ದಾಗೆ ಆ ಮನೆ ಸ್ವರ್ಗ ಆಗ್ಬಿಡುತ್ತೆ. ಇದೇನಿದು, ಒಂದು ಮೆಸೇಜು ಬಂದಿಲ್ಲ. ಬೇರೆ ನಂಬರಿಂದ ಏನಾದರೂ ಬಂದಿದೆಯಾ? ಯಾವ ಮೆಸೇಜು ಬಂದಿಲ್ವಲ್ಲ. 1 ಕೋಟಿ ಕೊಡ್ತೀನಿ ಅಂತ ಆಫರ್ ಮಾಡಿದ್ದಕ್ಕೆ ಹಾಂ ಹೇಳಿ ಮೇಡಮ್. ಏನಾಯ್ತು? ಆ ನಂಬರ್ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ತಾ? ಹಾಂ ಮೇಡಮ್, ಡೀಟೇಲ್ಸ್ ಸಿಕ್ತು. ಆ ಸಿಮ್ಮು ಪುರುಷೋತ್ತಮ ನನ್ನ ಹೆಸರಲ್ಲಿದೆ. ಅವನದು 1-2 ಅಪಾರ್ಟ್ಮೆಂಟ್ಗಳಿದೆ ಗಿರಿನಗರದಲ್ಲಿ. ಈ ಥರ ಸಿಮ್ಗಳನ್ನೆಲ್ಲ ತೊಗೊಂಡು ಸೆಕ್ಯೂರಿಟಿಗಳಿಗೆಲ್ಲ ಕೊಟ್ಟಿದ್ದಾನೆ ಮೇಡಮ್. ಹೌದಾ? ಹಾಗಿದ್ರೆ ಆ ನಂಬರ್ನ ಅವನು ಯಾರಿಗೆ ಕೊಟ್ಟಿದ್ದಾನೆ ಅಂತ ತಿಳ್ಕೊ. ಆ ನಂಬರ್ ಅವನು ಯಾರಿಗೆ ಕೊಟ್ಟಿರಲಿ, ಆ ವ್ಯಕ್ತಿ ನಮಗೆ ಸಿಗಲೇಬೇಕು. ಹಾಗೆ ಆ ನಂಬರ್ ಯಾವ ಫೋನ್ನಲ್ಲಿದೆಯೋ ಆ ಫೋನ್ ಕೂಡ ಬೇಕು. ಆ ಫೋನ್ನಲ್ಲಿರೋ ಎಲ್ಲ ಡೀಟೇಲ್ಸು ಡಿಲೀಟ್ ಆಗಬೇಕು. ಓಕೆ ಮೇಡಮ್, ನಾನು ಈಗಲೇ ಸರ್ಚ್ ಮಾಡ್ತೀನಿ. ಆ ನಂಬರ್ನ ಯಾವ್ದಾದ್ರು ಸೆಕ್ಯೂರಿಟಿ ಕೊಟ್ಟಿರ್ತಾನೆ, ನಾನು ಈಗಲೇ ವಿಚಾರಿಸ್ತೀನಿ ಮೇಡಮ್. ಸರಿ, ಆದಷ್ಟು ಬೇಗ ನನಗೆ ಕಾಲ್ ಮಾಡು. ಓಕೆ ಮೇಡಮ್. ಇನ್ನೂ ಮೆಸೇಜ್ ಬಂದಿಲ್ಲ ಅಂದರೆ ಏನು ಮಾಡ್ತಿರ್ಬೋದು? ಇದನ್ನು ನಾನು ಹೇಗೆ ತಿಳ್ಕೊಳ್ಳಿ? ಇದೆಲ್ಲ ಬರೀ ಮಾತಲ್ಲಿದೆ ಅಷ್ಟೇ. ಅಫಿಷಿಯಲ್ ಆಗಿ ಅಥಾರಿಟಿ ಇನ್ನೂ ನಿನ್ನ ಕೈಗೆ ಸಿಕ್ಕಿಲ್ಲ. ಇಷ್ಟಾದ್ಮೇಲೆ ಅಷ್ಟಾಗಲ್ವಾ? ಗೆದ್ದಾಗಿದೆ, ಕಪ್ಪೆತ್ತೋದೊಂದೇ ಬಾಕಿ. ಈಗ ಮೀಟಿಂಗ್ ಹೋದರೆ ಅದು ಆಗತ್ತೆ. ಇನ್ನು ಮುಂದೆ ನೀನು ಸೋಲೋದಷ್ಟೇ ಅಭ್ಯಾಸ ಆಗುತ್ತೆ. ಈ ನಗು ಮರ್ತು ಹೋಗುತ್ತೆ. ಇನ್ನೆಷ್ಟು ದಿನ ನಿನ್ನ ಮುಖದಲ್ಲಿ ಈ ನಗು ಇರುತ್ತೆ ಅಂತ ನಾನು ನೋಡ್ತೇನೆ. ಆಫೀಸ್ ಅಥಾರಿಟಿ ನನ್ನ ಕೈಗೆ ಬರ್ತಿದ್ದ ಹಾಗೆ ನನ್ನ ಗೆಲುವಿನ ಮೊದಲನೇ ಹೆಜ್ಜೆ ಶುರುವಾಗುತ್ತೆ. ಈ ಶಾರ್ವರಿ ಎಷ್ಟು ಎತ್ತರಕ್ಕೆ ಹೋಗ್ತಾಳೆ ಅನ್ನೋದನ್ನ ನೀನೇ ನೋಡ್ತೀಯ. ನೀನು ಎತ್ತರಕ್ಕೆ ಹೋಗ್ತಾ ಇಲ್ಲ, ಪಾತಾಳಕ್ಕೆ ಇಳಿತಾ ಇದೆಯಾ. ಹೋಗು, ನೀರಿನ ಆಳ ಗೊತ್ತಿಲ್ಲದೆ ಇಳಿತಾ ಇದೆಯಾ. ನೀನು ಮುಳುಗೋದನ್ನ ನಾನು ನೋಡ್ತೀನಿ. ಅಂದರೆ ದಂಡಪಿಂಡ, ನಿನಗೂ ಈ ವಿಷಯ ಎಲ್ಲ ಗೊತ್ತಿತ್ತಾ? ತಾತ, ಅದು ಸಂಧ್ಯಾ ಮಾಡಿದ್ರೆ ತಪ್ಪೇನಿಲ್ಲ ಅಂತ ನನಗೂ ಅನಿಸ್ತು. ಅದಕ್ಕೆ ನೀವೆಲ್ಲ ಸೇರ್ಕೊಂಡು ಮಕ್ಕಳಾಟ ಆಡೋಕ್ಕೆ ಶುರು ಮಾಡಿದ್ದೀರಾ? ಇನ್ನು ಮುಂದೆ ಈ ಆಟ ಎಲ್ಲ ನಡೆಯೋದಿಲ್ಲ, ಬಂದ್. ಅಲ್ಲ ಕಣ್ರು, ಅವಳು ಎಂಥ ಕೆಟ್ಟ ಮನುಷ್ಯಳು ಅಂತ ಗೊತ್ತಿದ್ದು ಹೀಗೆಲ್ಲ ಮಾಡೋದಕ್ಕೆ ಹೋಗ್ತಿದ್ದೀರಲ್ಲ. ಸಂಧ್ಯಾ, ತಾತ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಅವಳಿಗೆ ಅಪಾಯ ಆಗ್ತಿದೆ ಅಂತ ನನಗೆ ಗೊತ್ತಾದರೆ ಅವಳು ಜೀವ ತೆಗೆದು ನರಹಸಿ ಆಗ್ತಾಳೆ.
ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಆಯ್ತಣ್ಣ, ಸಾರಿ. ದಾದಾ ಸಮರ್ಥ್, ಆ ಆಕ್ಸಿಡೆಂಟ್ ವಿಡಿಯೋನ ಮಿಸ್ ಮಾಡದೆ ತೊಗೊಂಡು ಬಾ, ಅಥವಾ ಆ ಮೊಬೈಲ್ ಎಲ್ಲಿ ಕೊಟ್ಟಿದ್ಯಾ ಅಂತ ಹೇಳು, ನಾನಾದರೂ ಹೋಗಿ ಇಸ್ಕೊಂಡು ಬರ್ತೀನಿ. ಸಿರಿ, ನೀನು ಸುಮ್ಮನೆ ಟೆನ್ಷನ್ ತಗೋತಾ ಇದೆಯಾ? ಆ ಫೋನಲ್ಲಿ ವಿಡಿಯೋ ಇದೆಯೋ ಅಲ್ವೋ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಆ ಫೋನ್ ಸರಿ ಹೋದ್ಮೇಲೆ ಅದ್ರಲ್ಲಿ ವಿಡಿಯೋ ಸಿಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ನನ್ನ ಪ್ರಯತ್ನ ನಾನು ಪಡ್ತಿದ್ದೀನಿ ಅಲ್ವಾ, ಸರಿಯಾಗಿದ್ದ ತಕ್ಷಣ ತರ್ತೀನಿ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ಸಮರ್ಥ್, ನಮ್ಗೆ ಆ ವಿಡಿಯೋ ಸಿಗಲೇಬೇಕು. ನನ್ನ ಆತಂಕ ನಿನಗೆ ಅರ್ಥ ಆಗ್ತಾ ಇಲ್ಲ. ಸತ್ತಿರೋ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇರಲ್ಲ ಸಮರ್ಥ್. ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅನ್ನೋದು ನಿನ್ನ ಕನಸು ಮಾತ್ರ ಅಲ್ಲ ತೊಗಲಾಡಿ. ನಾವೆಲ್ಲರೂ ಅದಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದೀವಿ. ನೋಡು, ನೀನು ಯೋಚನೆ ಮಾಡಬೇಡ, ಆ ವಿಡಿಯೋ ಸಿಕ್ಕೇ ಸಿಗುತ್ತೆ. ಅವೇರ್ನ ಕಾಲ್ ಮಾಡ್ತಾ ಇದ್ದಾರೆ. ಹಲೋ, ಹಾಂ ಅಣ್ಣ, ಸರಿ ಹೊರಡ್ತೇನೆ. ನಾನು ಈಗಲೂ ಹೊರಡಬೇಕು, ಟೈಮ್ ಇಲ್ಲ. ಸರಿ, ನೀನು ಧೈರ್ಯವಾಗಿರೋ, ಎಲ್ಲ ಒಳ್ಳೆಯದಾಗುತ್ತೆ.